ಸೊ ತೊಟ್ಟಲು ಕಾರ್ಯ ಮಾಡಬೇಕಾದ್ರೆ ಆ ತಾಯಿ ಬೇಡ್ಕೊತಾಳೆ, ದೇವರೇ ಇವತ್ತು ನನಗೆ ದೇವತೆಗಳು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಲಿ ಅಂತಂದ್ಬಿಟ್ಟು ಆ ತಾಯಿ ಬೇಡಿಕೆ ಇರುತ್ತೆ. ಅದಕ್ಕೆ ಮೇಲಿಂದ ದೇವತೆಗಳು ಬಂದು ಆಶೀರ್ವಾದ ಮಾಡೋದು ಅಂತಂದ್ಬಿಟ್ಟು ಆ ದೇವರುಗಳು ಬೇರೆ ಯಾರೂ ಇಲ್ಲ, ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಗಣ್ಯಮಾನ್ಯರಲ್ಲಿ ಅವರೇ ಆ ಮಗುನ ಹಾರೈಸಕ್ಕೆ ಬಂದಿರುವಂಥ ದೇವರುಗಳು. ಇನ್ನು ಎರಡನೇದಾಗಿ ಅಲ್ಲಿ ಒಂದು 5 ಜನ ಮುತ್ತೈದರು ಬಂದ್ಬಿಟ್ಟು ಆ ತೊಟ್ಲು ತೂಗ್ತಾರೆ ಅವರು, ಮಗು ಒಳ್ಳೇದಾಗಲಿ ಅಂತೇಳಿ. ಆ ತೊಟ್ಲು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಅದು ತೊಟ್ಲು ತೂಗ್ತಾ ಇರುತ್ತೆ. 5 ಜನ ಮುತ್ತೈದರು ಬಂದು ತೂಗಬೇಕಾದ್ರೆ ಆ ಮಗು ನಗತ್ತೆ, ಖುಷಿ ಪಡುತ್ತೆ, ಸಂತೋಷವಾಗಿ ಅದು ನಿದ್ದೆ ಮಾಡುತ್ತೆ. ಆ 5 ಜನ ಮುತ್ತೈದರು ಬೇರೆ ಯಾರೂ ಅಲ್ಲ, ಬೆಂಗಳೂರಿಂದ ಇಡೀ ಕರ್ನಾಟಕ ಮೂಲೆಗಳಿಗೂ ಕೂಡ ವಿಷಯವನ್ನು ಒಂದು ಪ್ರಸಾರ ಮಾಡುವಂತಹ ನಮ್ಮ ಪತ್ರಿಕೆ ಬಾತ್ಮೀದಾರರು, ನಮ್ಮ TV ಚಾನಲ್ನವರೇ ಅವರು 5 ಜನ ಆ ದೇವರುಗಳವರು. ಯಾಕಂದರೆ ಆ ಮಗುನ ತೊಗೊಂಡು ಹೋಗ್ಬಿಟ್ಟು ಇದು ಮಾಡುವಂಥ ನಮ್ಮ ವಿಷಯವನ್ನು ದೊಡ್ಡವರು ಚಿಕ್ಕವರು, ಸ್ಟಾರ್ ನಟರು ಚಿಕ್ಕ ನಟರು ಅನ್ನೋದು ಭೇದ ಭಾವ ಇಲ್ಲದೇ ಅವ್ರಿಗೇನೇ ಮನೆಯಲ್ಲಿ ಕೆಲಸಗಳಿದ್ದರೂ ಕೂಡ ಈ ಒಂದು ಚಿತ್ರವನ್ನು, ಈ ಒಂದು ಹೊಸ ಘಟನೆಯನ್ನು ನಾವು ಈ ಭಾಗದಿಂದ ಆ ಭಾಗಕ್ಕೆ ನಾವು ಇದನ್ನು ಪ್ರಸಾರ ಮಾಡಬೇಕಂತ ಒಳ್ಳೆಯ ಭಾವನೆಯಿಂದ ಬಂದಿರುವಂತಹ ಎರಡನೇ ದೇವರು ನಮ್ಮ ಪತ್ರಿಕಾ ಬಾತ್ಮೀದಾರ ಅಂತ ನಾನು ಭಾವಿಸಿದ್ದೇನೆ. ಮೂರನೇದು, ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಗಮಿಸಿರ್ತಾರೆ. ನೋಡೋಣ ಆ ಮಗುದು ನಾಮಕರಣ ಹೋಗೋಣ ಅಂತಂದ್ಬಿಟ್ಟು ಆ ಬೇರೆ ಬಂದಿರುವಂತಹ ಯಾರೂ ಅಲ್ಲ, ನಮ್ಮ ಅಮ್ಮಿಂಗಡ್ ತಾಂಡದ ನನ್ನ ಬಂಧು ಬಳಗದವರು, ಆಮೇಲೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು, ಬೋಧಕಿಯರು, ಅಧಿಕಾರಿ ವರ್ಗದವರು ಎಲ್ಲರೂ ಬಂದಿರ್ತಾರೆ. ಆ ಮಗುವಿನ ವಿಷಯ ಹೇಳಿದೆ, ಆ ಮಗು ಬೇರೆ ಯಾರೂ ಅಲ್ಲ, ಆ ಮಗುವೇ ನಸಾಬ್ ಅಂತಂದರೆ ಒಂದು ಪವರ್. ನಮ್ಮ ಲಂಬಾಣಿ ತಾಂಡಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆ ನಸಾಬ್ ಅನ್ನೋ ಪದ ಉಪಯೋಗ ಮಾಡೇ ಮಾಡ್ತಾರೆ. ನಸಾಬ್ ಅಂತಂದರೆ ಊರಲ್ಲಿ ಕಟ್ಟೆ ಪಂಚಾಯತಿ, ನ್ಯಾಯ, ಇಂಗ್ಲೀಷ್ನಲ್ಲಿ ಜಸ್ಟಿಸ್ ಅಂತ ಕರಿತೀವಿ ನಾವು. ಆ ನಸಾಬ್ ಪದ ಒಂದು ಪವರಾಗಿರಲಿ ಅಂತಂದ್ಬಿಟ್ಟು ಅದನ್ನು ಇದಕ್ಕೆ ಇಟ್ಟಿರೋದು ನಾನು. ಸೊ ಆ ತಾಯಿ ಇದು ಕತೆ ಹೇಳಿದ್ನಲ್ಲ, ಆ ತಾಯಿ ಬೇರೆ ಯಾರೂ ಅಲ್ಲ, ಅದು ನಾನೇ. ಯಾಕಂದರೆ ಇದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ, ಎಲ್ಲವನ್ನೂ ಅನುಭವಿಸಿದ್ದೀನಿ. ಆದರೆ ಕೊನೆಗೆ ನೀವೆಲ್ಲರೂ ಬಂದಿದ್ದೀರಲ್ಲ, ಅದು ಖುಷಿ ಆಗ್ತಾ ಇದೆ ನನಗೆ. ಸೊ ನಸಾಬ್ ಬಗ್ಗೆ 2 ಮಾತು ಹೇಳಬೇಕು ಅಂತಂದರೆ, ಇದು ಆತ್ಮಚರಿತ್ರೆ. ಎಲ್ಲರ ಮನೆಯಲ್ಲಿ ಕೂಡ ಅವರವರು ಒಬ್ಬ ಕೂಲಿ ಕಾರ್ಮಿಕ ತನ್ನ ಜೀವನ ಚರಿತ್ರೆಯನ್ನು ಬರ್ಕೋಬಹುದು. ಎಲ್ಲರ ಜೀವನದಲ್ಲಿ ಒಂದೊಂದು ಕಥೆಗಳು ಇದ್ದೇ ಇರ್ತವೆ. ನನ್ನ ಕಥೆಯಲ್ಲಿ ನಮ್ಮ ತಂದೆ ತಾಯಿಗೆ ಅತ್ಯಂತ ಕಡು ಬಡತನ, 14 ಜನ ಮಕ್ಕಳು ನಾವು. ಎಷ್ಟು ಬಡತನ ಅಂತಂದರೆ ಒಂದು ಹೊತ್ತಿಗೆ ಊಟ ತಿಂದರೆ ನೆಕ್ಸ್ಟ್ ಊಟಕ್ಕೆ ನಮಗೇನು ಇರ್ತಾ ಇರಲಿಲ್ಲ. ಸೊ ನಾನು ಹೊರಗಡೆನೇ ಇರ್ತಾ ಇದ್ದೆ ಯಾವಾಗಲೂ. ಏನು ಹೊಲ, ಈ ಕೆರೆ ಕಟ್ಟೆಗಳು, ಮೀನು ಹಿಡಿಯೋದು, ಏಡಿ ಹಿಡಿಯೋದು, ಇಂಥ ಕೆಲಸಗಳೇ ಮಾಡ್ತಾ ಇದ್ದೆ ನಾನು. ಆ ನೋವಿನ ಕಥೆಯನ್ನು ನಾನು ನಸಾಬ್ ಅಂತ ಬುಕ್ ಬರೆದೆ. ಅದನ್ನು ಆಮೇಲೆ ನಮ್ಮ ಸ್ನೇಹಿತ ಹರೀಶ್ ಅಂತ ಇಲ್ಲೇ ಇದ್ದಾರೆ. ಸರ್ ಇದನ್ನು ಫಿಲಮ್ ಮಾಡೋಣ ಸರ್, ಚೆನ್ನಾಗಿರುತ್ತೆ. ಇಲ್ಲ ರೀ ನನ್ನಂತ ದುಡ್ಡಿಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ ಸರ್, ನಾನಿದ್ದೀನಿ ನೀವು ಮಾಡಿ ಅಂತಂದ್ಬಿಟ್ಟು ಅವ್ರು ಸಾಥ್ ಕೊಟ್ಟರು. ಅದು ಆ್ಯಕ್ಚುಲಿ ನಿಜವಾದ ನಿರ್ಮಾಪಕರು ಬಂದು ನಮ್ಮ ಹರೀಶ್ ಸರೇ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಆ್ಯಕ್ಚುಲಿ ಭಾಗ ಅವ್ರದ್ದೇ ಇದೆ ಆ್ಯಕ್ಚುಲಿ. ಈಗ ಅದಕ್ಕಾಗಿ ಈ ನಸಾಬ್ ಫಿಲಮ್ ಮಾಡಬೇಕಾದ್ರೆ ಅದೇ ಒಂದು ಬಡತನ, ಒಬ್ಬ ಮನುಷ್ಯ 14 ಜನ ಮಕ್ಕಳಲ್ಲಿ ಒಬ್ಬ ಶಿಕ್ಷಣ ಹೇಗೆ ಪಡ್ಕೊಂಡ ಅನ್ನೋದು ಈ ಕಥೆಯ ಸ್ವಾರಸ್ಯ ಇದೆ. ಅದನ್ನು ನಾನು ಚಿತ್ರರೂಪದಲ್ಲಿ ತಂದಿದ್ದೀನಿ. ಈಗ ಇದನ್ನು ಹೀರೋ ಮಾಡಬೇಕು ಅಂತಂದರೆ ಈಗ ಹೀರೋಗೆ ಬೇರೆ ಹುಡ್ಕೋಬೇಕಲ್ಲ, ನಾವು ದುಡ್ಡು ಹಾಕಿ ನಮಗಾಗಲಿಲ್ಲ. ಅದಕ್ಕೆ ಮಗನಿಗೆ ಹೇಳಿದೆ, ನೀನೇ ಮಾಡೋ ಅಂತ ಅಂದ್ಬಿಟ್ಟು. ಅದಕ್ಕಿಲ್ಲಪ್ಪ, ನನಗೆ ಈ ತೊದಲಿಕೆ ಇದೆ, ನನಗೆ ತುಂಬ ಹಿರಿಯ ನಟರೆಲ್ಲ ಇದ್ದಾರೆ, ಅವ್ರ ಮುಂದೆ ನಾನು ಹೇಗೆ ಆ್ಯಕ್ಟ್ ಮಾಡಲಿ ಅಂತಂದ್ಬಿಟ್ಟು ಅವ್ನು ತುಂಬಾ ಹಿಂಜರಿಕೆ ಪಡ್ತಾನೆ. ಇಲ್ಲ ನೀವು ಮಾಡು ಅಂತಾನೆ. ಅವನಿಗೂ ನನಗೆ ಜಗಳ, ನನಗೆ ತೊದಲಿಕೆ ಇದೆ, ನೀವು ಮಾಡು ಅಂತೆ. ಆದರೆ ಒಂದೇ ದಿನದಲ್ಲಿ ಅವನಿಗೆಲ್ಲ ತೊದಲಿಕೆ ಹೋಯಿತು. ಯಾಕಂದರೆ ಆ ತೊದಲಿಕೆಗೋಸ್ಕರ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟ್ರು, ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೆ. ಸ್ಲೋ ಆಗಿ ಮಾತಾಡಿ ಅಂತಂದರು. ಕೊನೆಗೆ ನಾಲಿಗೆಗೆ ಇದನ್ನು ಹಚ್ಚಂತಂದ್ರು, ಏನೂ ಆಗಲಿಲ್ಲ. ಅದರಿಂದ ಅದು ಕೂಡ ಇದು ಒಂಥರ ಜೀವನದಲ್ಲಿ ಪವಾಡ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ನಮ್ಮ ಹಿರಿಯ ನಟರು ಎಲ್ಲರೂ, ವಿಜಯ ಕಾಶಿ ಸರು, ಆಮೇಲೆ ನಮ್ಮ ಶೋಭರಾಜ್ ಸರು, ತಬಲಾ ನಾನಿ ಸರು, ಪ್ರಕಾಶ್ ಸರ್ ತುಂಬ ಸಪೋರ್ಟ್ ಮಾಡಿದರು ಅವನಿಗೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಯಾಕೆ ಮಾಡ್ತಾನೆ ಇವನು, ಹೊಸ ಆ್ಯಕ್ಟ್ರ್ ಅಂತ ನಾವು ಹೇಳೋಕ್ಕಾಗಲ್ಲ. 4 ಪೇಜ್ ಅವನು ಬಾಯ್ ಹ್ಯಾಕ್ ಮಾಡ್ತಾ ಇದ್ದ, ಅಷ್ಟು ಇದು ಅವ್ನು ತೊಗೊಳ್ತಾ ಇರೋ ಟೇಕು 1-2 ಅಷ್ಟೇ. ಬೇರೆದವರು 5, 6, 7 ಟೇಕ್ ತೊಗೊಳ್ತಾ ಇದ್ದಾರೆ, ಇವನು 1-2 ಅಷ್ಟೇ ಟೇಕ್ ತೊಗೊಳ್ತಾ ಇದ್ದ. ಆದರೆ ಒಂದು ಟೇಕ್ ಮಾತ್ರ ಶೋಭರಾಜ್ ಸರಿಯನ್ನು ಒದಿಯುವಂಥ ಸೀನ್ ಬರುತ್ತೆ. ನಾನು ಒದಿಯಲ್ಲ, ಅದು ಎದೆ ಮೇಲೆ ಕಾಲಿಡುವಂಥ ಸೀನ್ ಅದಕ್ಕೆ ಅರ್ಧ ದಿನ ತೊಗೊಂಡಿದ್ದ ನಾವು. ಇಲ್ಲಪ್ಪ ನಾನು ಈ ಕೆಲಸ ಮಾತ್ರ ಮಾಡಲ್ಲ, ಬೇರೆ ಸೀನ್ ಕೊಡು ಅಂಥೇಳಿ. ಆಮೇಲೆ ಶೋಭರಾಜ್ ಸರ್ ಎಷ್ಟು ಸಪೋರ್ಟ್ ಮಾಡಿದ್ರಂದರೆ, ಇದನ್ನು ನಾನು ಸೀನಿಯರು, ಆ ರೀತಿ ನೀನು ಅನ್ಕೋಬೇಡಪ್ಪ, ಇದೊಂದು ಕಲೆ ಅಷ್ಟೇ ಅಂತಂದ್ಬಿಟ್ಟು ಕೊನೆಗೆ ಅವರೇ ಬಿದ್ದು ಅವರೇ ಒದಿಸ್ಕೊತಾರೆ. ಅಷ್ಟೊಂದು ಸಪೋರ್ಟ್ ಮಾಡಿದಂತಹ ನಮ್ಮ ನಾನಿ ಸರು, ನಮ್ಮ ಅರಸು ಸರು, ಪ್ರಕಾಶ್ ಸರು, ಪ್ರತಿಯೊಬ್ಬರು, ನಾನು ಆ್ಯಕ್ಚುಲಿ ಅವ್ರನ್ನ ಮಾತ್ರ ಮರೆಯೋಕ್ಕಾಗಲ್ಲ. ನನಗೆ ಕಲಾವಿದರು ಮಾತ್ರ ತುಂಬ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ.
ನಸ ಒಳ್ಳೆ ಫಿಲಮ್ ಇದೆ, ಆಮೇಲೆ 2 ಫೈಟ್ ಇದ್ದಾವೆ, 4 ಹಾಡಿದೆ, ನೀವೇ ಕೇಳಿದ್ರಿ ಇನ್ನೊಂದು ಹಾಡು. ಆದರೆ ಇನ್ನೊಂದು ಹಾಡನ್ನ ತೋರಿಸ್ಲಿಲ್ಲ, ಯಾಕಂತಂದರೆ ಅದು ಆ ಹಾಡನ್ನು ಕೇಳಿದರೆ ಯಾರೂ ಅಳದೇನೆ ಹೊರಗಡೆ ಹೋಗಲ್ಲ ನೀವು, ಅಷ್ಟು ಚೆನ್ನಾಗಿದೆ ಹಾಡು. ಬಟ್ ಆ ಹಾಡನ್ನು ಹಾಕಿದರೆ ಇಡೀ ಫಿಲಮ್ ರಿವ್ಯೂ ಆಗಿಬಿಡುತ್ತೆ, ಅಂದರೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಆ ಹಾಡನ್ನು ನಾನು ಹಾಕಿಸಿಲ್ಲ. ಸೊ ಇದನ್ನೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ನಾವು ಹೊಸಬ್ರು, ತಾವೆಲ್ಲ ನಮ್ಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದಕ್ಕೆಲ್ಲ ನೀವು ನಮ್ಮ ಪತ್ರಿಕೆಯವ್ರ ಮನಸ್ಸು ಮಾಡಿದರೆ ಯಾವ ವಿಷಯವನ್ನು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ನನ್ನನ್ನು ಪ್ರಮೋಟ್ ಮಾಡ್ತೀನಿ ಅನ್ನೋದು ನಂಬಿಕೆ ನನ್ನಲ್ಲಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.